ಒಂದು ಕಡೆ ಕೊಲೆ ಕೇಸ್, ಮತ್ತೊಂದು ಕಡೆ ದರ್ಶನ್ ಮನೆಗೆ ಜೆಸಿಬಿ ನುಗ್ಗಿಸಲು ಬಿಬಿಎಂಪಿ ರೆಡಿ ಆಗ್ತಿದೆ. ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿರುವ ಆರ್ಆರ್ ನಗರದ ನಿವಾಸಕ್ಕೆ ಕಂಟಕ ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ರಾಜಕಾಲುವೆ ಕಬಳಿಸಿರೋ ಆರೋಪ ಎದುರಿಸ್ತಿರೋ ತೂಗುದೀಪ ನಿಲಯಕ್ಕೆ ತೆರವಿನ ಆತಂಕ ಎದುರಾಗಿದೆ. ತೂಗುಯ್ಯಾಲಿಯಲ್ಲಿ ತೂಗುದೀಪ ನಿಲಯ, ರಾಜಕಾಲುವೆ ಒತ್ತುವರಿ, ದಾಸನಿಗೆ ಸಂಕಷ್ಟ. ಆರ್ಆರ್ ನಗರದಲ್ಲಿರೋ ದರ್ಶನ್ ರ ತೂಗುದೀಪ ನಿಲಯ ಮನೆಯನ್ನ ರಾಜಕಾಲುವೆ ಮೇಲೆ ಕಟ್ಟಿರೋ ಆರೋಪವಿದೆ. ಈ ಹಿಂದೆ ಸರ್ಕಾರ ಮನೆ ಕೆಡವಲು ಮುಂದಾಗ್ತಿದ್ದಂತೆ ದರ್ಶನ್ ಕೋರ್ಟ್ನಿಂದ ಸ್ಟೇ ತಂದಿದ್ರು. ಇದೀಗ ಕಾನೂನಾತ್ಮಕವಾಗಿ ಕಟ್ಟಡ ತೆರವಿಗೆ ಬಿಬಿಎಂಪಿ ಸಜ್ಜಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಯಾರೇ ಒತ್ತುವರಿ ಮಾಡಿದ್ರೂ ತೆರವು ಮಾಡೇ ಮಾಡ್ತೀವಿ ಅಂತಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂಥ ಪ್ರಕರಣಗಳಿಗೆ ಹೇಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬರು ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಇತ್ತ ದರ್ಶನ್ ಮನೆ ಪ್ರಕರಣ ಕಂದಾಯ ಇಲಾಖೆಯಲ್ಲಿದ್ದು ಗ್ರೀನ್ ಸಿಗ್ನಲ್ ಕೊಟ್ರೆ ಕೇಸ್ ರೀ ಓಪನ್ಗೆ ಪಾಲಿಕೆ ಕಾಯ್ತಿದೆ. ಆರ್ಆರ್ ನಗರದ್ದು ನಾನು ನೋಡಿದ್ದೀನಿ. ಈಗಾಗಲೇ ಹಲವಾರು ಬಾರಿ 2019-20ರಲ್ಲೂ ಆ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಅದು ಸರ್ಕಾರದ ಮಟ್ಟದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅದು ನಡೀತಾ ಇರೋಂಥದ್ದು. ಆ ADLR ಅವರು ಅದ್ರ ಬಗ್ಗೆನೂ ಏನಾದರೂ ನಮಗೆ BBMP ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಿಬಿಎಂಪಿ 4100 ಕಡೆ ರಾಜಕಾಲುವೆ ಒತ್ತುವರಿ ಗುರುತಿಸಿದೆ. ಈ ಪೈಕಿ 67% ಸ್ಥಳಗಳನ್ನ ತೆರವು ಮಾಡಿದೆ. ಬಾಕಿ ಇರೋ 1000ಕ್ಕೂ ಹೆಚ್ಚು ಸ್ಥಳಗಳ ಪಟ್ಟಿ ರೆಡಿಯಾಗ್ತಿದೆ. ಅದೇನೇ ಇರ್ಲಿ, ಕೋರ್ಟ್ ಸ್ಟೇ ತಂದು 2016ರಿಂದ ದರ್ಶನ್ ಮನೆ ಕಾಪಾಡಿಕೊಂಡಿದ್ರು. ಇದೀಗ ಬುಲ್ಡೋಸರ್ ನುಗ್ಗಿಸಲು ಪಾಲಿಕೆ ಸಜ್ಜಾಗ್ತಿದೆ. ಶಾಂತಮೂರ್ತಿ, TV9, ಬೆಂಗಳೂರು.